ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷದ, ಅದರಲ್ಲೂ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಅವರ ಪರಮಾಪ್ತರಾಗಿರ್ತಕ್ಕಂಥ ಕೆಜೆ ಜಾರ್ಜ್ ವಿರುದ್ಧ ಹುಟ್ಕೊಂಡಿರ್ತಕ್ಕಂಥ ಬಿರುಕು ಮತ್ತು ಅಸಮಾಧಾನ ಮತ್ತು ಅವರಿಬ್ಬರ ನಡುವೆ ಉಂಟಾಗಿರ್ತಕ್ಕಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ತಪ್ಪು ಕಲ್ಪನೆ, ಆ ಕುರಿತಂತೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಈಗಾಗಲೇ ದೊಡ್ಡ ಸುದ್ದಿಯ ಒಂದು ಪ್ರಕಾರ ಕಳೆದ ಕೆಲವು ದಿನಗಳ ಹಿಂದೆ ಕೆಜೆ ಜಾರ್ಜ್ ಮುಖ್ಯ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ತಮ್ಮ ರಾಜೀನಾಮೆಯನ್ನ ನೀಡಿಬಿಟ್ಟಿದ್ರು ಅನ್ನುವಂಥ ಸುದ್ದಿ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಸಿದ್ದರಾಮಯ್ಯನವರ ಜೊತೆಗೆ ಅಷ್ಟೊಂದು ಆಪ್ತರಾಗಿದ್ದ ಕೆಜೆ ಜಾರ್ಜ್ ಅವರು ಯಾಕೆ ರಾಜೀನಾಮೆಯನ್ನ ನೀಡಿದ್ರು, ಅಂತಹ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ನಡೆದು ಹೋಯಿತು ಅವರಿಬ್ಬರ ಮಧ್ಯೆ ಅನ್ನುವಂಥದ್ದಕ್ಕೆ ದೊಡ್ಡ ಕಾರಣವಾಗಿ ಪರಿಣಮಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕಾರಣ ಆಗ್ತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಮಗ ಕೂಡ ಆಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಅನ್ನುವಂಥದ್ದು ಅಲ್ವಾ. ಈಗಾಗಲೇ ಈ ವಿಚಾರ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಜಾರ್ಜ್ ನಡುವೆ ಏನು ನಡೀತು, ಯಾಕೆ ಅವರು ರಾಜೀನಾಮೆಗೆ ಮುಂದಾಗ್ಬಿಟ್ರು ಅನ್ನುವಂಥ ಒಂದು ಸುದ್ದಿಗೆ ಸಾಕಷ್ಟು ಮಾಹಿತಿಗಳು ಕಾಂಗ್ರೆಸ್ ವಲಯದಿಂದಲೇ ಈಗ ಹೊರಗಡೆ ಬರ್ತಾ ಇವೆ. ಎಸ್ ವೀಕ್ಷಕರೇ, ಮಾಹಿತಿಯ ಪ್ರಕಾರ, ಕಾಂಗ್ರೆಸ್ ಮೂಲಗಳೇ ಹೇಳೋದ್ರ ಪ್ರಕಾರ ಈಗಾಗಲೇ ಸ್ವತಃ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿರ್ತಕ್ಕಂಥ ಕೆಜೆ ಜಾರ್ಜ್ ಒಂದು ವಾರದ ಹಿಂದೆಯಷ್ಟೇ ತನ್ನ ರಾಜೀನಾಮೆ ಪತ್ರವನ್ನ ಸಿದ್ದರಾಮಯ್ಯನವರಿಗೆ ಅರ್ಪಿಸಿಬಿಟ್ಟಿದ್ದಾರೆ. ಈಗಲೂ ಕೂಡ ಸಿದ್ದರಾಮಯ್ಯನವರ ಎದುರುಗಡೆನೆ ಅದು ಅವರ ರಾಜೀನಾಮೆ ಪತ್ರ ಉಳಿದು ಬಿಟ್ಟಿದೆ ಅನ್ನುವಂಥದ್ದು. ಯಾಕೆ ಅಂತಂದ್ರೆ, ಏನೀಗ ಕೆಜೆ ಜಾರ್ಜ್ ಇಂಧನ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಇಂಧನ ಇಲಾಖೆಯನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಆ ಇಂಧನ ಇಲಾಖೆ ಅಂದ್ರೆ ಕೆಪಿಟಿಸಿಎಲ್ನ ಎಂಡಿ ಕೂಡ ಆಗಿರ್ತಕ್ಕಂಥ ಪಂಕಜ್ ಕುಮಾರ್ ಪಾಂಡೆ ಅನ್ನುವಂಥ ಹಿರಿಯ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಸಿಎಂ ಇಲಾಖೆ, ಸಿಎಂ ಕಚೇರಿ ಮುಂದಾಗಿದೆ. ಅವರ ವಿರುದ್ಧ ಒಂದು ಸಾಕಷ್ಟು ದೂರುಗಳು ಕೇಳಿ ಬಂದಿತ್ತು. ಹಾಗಾಗಿ ಅವರ ವಿರುದ್ಧ ಕ್ರಮಕ್ಕೆ ಇಲಾಖೆ, ಸಿಎಂ ಕಚೇರಿ ಮುಂದಾಗಿದೆ ಅನ್ನುವಂಥ ಮಾಹಿತಿ ಹೊರಗಡೆ ಬರ್ತಾ ಇದೆ. ವಾಸ್ತವ ಅಂತ ಅಂದ್ರೆ ಕೆಜೆ ಜಾರ್ಜ್ ಅವರಿಗೆ ಈ ಒಂದು ಮಾಹಿತಿ ಗೊತ್ತಿರಲಿಲ್ಲ ಅನ್ನುವಂಥದ್ದು. ಕೆಜೆ ಜಾರ್ಜ್ ಅವರ ಗಮನಕ್ಕೂ ತರದಂತೆ ಸಿಎಂ ಸಿದ್ದರಾಮಯ್ಯನವರ ಕಚೇರಿಯಿಂದಲೇ ಪಂಕಜ್ ಕುಮಾರ್ ಪಾಂಡೆ ವಿರುದ್ಧ ಒಂದು ಕಾರಣ ಕೇಳಿ, ಸ್ಪಷ್ಟನೆ ಕೇಳಿ ನೋಟಿಸ್ ಅನ್ನು ಕೂಡ ಜಾರಿಗೊಳಿಸಲಾಗಿತ್ತು. ಇದು ಯಾವ ವಿಚಾರಕ್ಕೆ ಅಂತಂದ್ರೆ, ಈಗ ಇಂಧನ ಇಲಾಖೆಯ ಎಡವಟ್ಟುಗಳ ಕುರಿತಂತೆ ಅಥವಾ ಭ್ರಷ್ಟಾಚಾರದ ಕುರಿತಂತೆ ಅಲ್ಲ. ಏನು ಪಂಕಜ್ ಕುಮಾರ್ ಪಾಂಡೆ ಹಳೆಯ ಕಳೆದ ವರ್ಷಗಳಲ್ಲಿ ಕೋವಿಡ್ ಮತ್ತು ಕೊರೋನಾದ ದಿನಗಳಲ್ಲಿ ಒಂದಷ್ಟು ಸಾಕಷ್ಟು ಅಕ್ರಮಗಳು ಅವರ ಒಂದು ಕೈಕೆಳಗೆ ಆಗಿದ್ವು ಅನ್ನುವಂಥ ಆರೋಪಗಳು ಕೇಳಿ ಬಂದಿತ್ತು. ಅದರ ವಿರುದ್ಧ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ನೇತೃತ್ವದ ಒಂದು ಆಯೋಗವನ್ನು ಕೂಡ ರಚನೆ ಮಾಡಲಾಗಿತ್ತು. ಆ ಆಯೋಗ ವರದಿಯನ್ನು ಕೂಡ ಮುಖ್ಯಮಂತ್ರಿಗಳ ಇಲಾಖೆಗೆ ಸಲ್ಲಿಸಿತ್ತು. ಆ ಆಯೋಗದ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ವರದಿಯ ಪ್ರಕಾರ ಏನು ಈ ಪಂಕಜ್ ಪಾಂಡೆ ಇದ್ದಾರೆ, ಅವರು ಸಾಕಷ್ಟು ಅಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಸಾಬೀತಾಗಿತ್ತು. ಇದರ ಹಿನ್ನೆಲೆಯಲ್ಲಿ ಸಿಎಂ ಇಲಾಖೆಯಿಂದ ಪಂಕಜ್ ಕುಮಾರ್ ಪಾಂಡೆ ಅವರಿಗೆ ನೋಟಿಸ್ ನೀಡಲಾಗಿತ್ತು. ಅದು ಕೆಜೆ ಜಾರ್ಜ್ ಅವರ ಗಮನಕ್ಕೆ ತಾರದಂತೆ ಇದು ಬೇಜಾರು ಹುಟ್ಟಿಸಿರ್ತಕ್ಕಂಥದ್ದು. ಅಂದ್ರೆ ಕೆಜೆ ಜಾರ್ಜ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಹೇಳಿರ್ತಕ್ಕಂಥದ್ದು, ನಾನು ಆ ಇಲಾಖೆಯ ಸಚಿವನಾಗಿದ್ದೀನಿ, ಮುಖ್ಯಮಂತ್ರಿಗಳ ಆಪ್ತನಾಗಿದ್ದೀನಿ, ನನ್ನ ಗಮನಕ್ಕೆ ಬಾರದ ಹಾಗೆ ನನ್ನ ಇಲಾಖೆಯ ಎಂಡಿಯ ಮೇಲೆ ನೋಟಿಸ್ ಅನ್ನ ಜಾರಿ ಮಾಡಿದ್ರೆ ನನ್ನ ಒಂದು ಇಲಾಖೆಯನ್ನ ಹ್ಯಾಂಡಲ್ ಮಾಡೋದಕ್ಕೆ ನಾನು ಅಸಮರ್ಥ ಅನ್ನುವಂಥದ್ದು ಪ್ರೂವ್ ಆಗುತ್ತೆ. ಆ ಅನುಮಾನ ನಿಮಗಿದ್ರೆ ನನ್ನ ರಾಜೀನಾಮೆಯನ್ನ ತೆಗೆದುಕೊಳ್ಳಿ ಅನ್ನುವಂಥ ಒಂದು ಮಾತನ್ನು ಹೇಳಿ ರಾಜೀನಾಮೆ ಪತ್ರವನ್ನು ಕೂಡ ಸಿದ್ದರಾಮಯ್ಯನವರ ಎದುರು ಇಟ್ಟು ಬಂದುಬಿಟ್ಟಿದ್ದಾರೆ. ಇಲ್ಲಿವರೆಗೂ ತೆಗೆದುಕೊಂಡಿಲ್ಲ ಅಲ್ವಾ. ಹಾಗಾಗಿ ಈ ವಿಚಾರ ಈಗ ದೊಡ್ಡ ಸದ್ದು ಮಾಡ್ತಾ ಇದೆ. ಕೇವಲ ಇದಷ್ಟೇ ಅಲ್ಲ, ಈ ವಿಚಾರ ಇವತ್ತು ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಚರ್ಚೆ ಆಯಿತು. ಬಿಜೆಪಿಯ ಒಂದು ವಿಪಕ್ಷದ ಉಪನಾಯಕ ಆಗಿರ್ತಕ್ಕಂಥ ಸುನೀಲ್ ಕುಮಾರ್ ಕೂಡ ಪ್ರಸ್ತಾಪವನ್ನು ಮಾಡಿದ್ರು. ಕೆಜೆ ಜಾರ್ಜ್ ರಾಜೀನಾಮೆಯನ್ನು ಕೊಡ್ತಿದ್ದಾರೆ, ಯಾಕಂತಂದ್ರೆ ಅದಕ್ಕೆ ಅವರು ಇನ್ನೊಂದು ದೊಡ್ಡ ಕಾರಣವನ್ನು ಕೂಡ ಕೊಟ್ಟರು. ಸ್ವತಃ ಸಿದ್ದರಾಮಯ್ಯನವರ ಮಗ ಕೂಡ ಆಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯ ಇಂಧನ ಇಲಾಖೆಯಲ್ಲಿ ಹಲವಾರು ಹಸ್ತಕ್ಷೇಪಗಳನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಬೇಜಾರಾಗಿರ್ತಕ್ಕಂಥ ಜಾರ್ಜ್ ರಾಜೀನಾಮೆಯನ್ನು ಕೊಡೋದಕ್ಕೆ ಹೊರಟಿದ್ರು. ಅದಲ್ಲದೆ ಈ ಪಂಕಜ್ ಕುಮಾರ್ ಪಾಂಡೆ ಇಶ್ಯೂ ಒಂದು, ಯತೀಂದ್ರ ಸಿದ್ದರಾಮಯ್ಯನವರ ಇಶ್ಯೂ ಸೇರಿ ಆ ರಾಜೀನಾಮೆಗೆ ಮುಂದಾಗಿದ್ರು. ಇದಕ್ಕೆ ಸ್ಪಷ್ಟನೆ ಕೊಡಿ ಅನ್ನುವಂಥ ಮಾತನ್ನು ಕೂಡ ಸುನೀಲ್ ಕುಮಾರ್ ಕೇಳಿದ್ರು. ಆದ್ರೆ ಇವತ್ತು ಅಧಿವೇಶನದಲ್ಲಿ ಕೆಜೆ ಜಾರ್ಜ್ ಸ್ಪಷ್ಟನೆಯನ್ನು ಕೊಟ್ಟರು. ಇಲ್ಲ, ಆ ತರಹದ ಯಾವುದೇ ರಾಜೀನಾಮೆ ಪ್ರಹಸನ ಜರುಗಿಲ್ಲ, ರಾಜೀನಾಮೆ ನಾನು ಕೊಟ್ಟಿಲ್ಲ,
ನಾನೂ ಸೇರಿದಂತೆ ಎಲ್ಲಾ ಶಾಸಕರಿಗೂ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಮೇಲೆ ನಂಬಿಕೆ ಇದೆ, ವಿಶ್ವಾಸವಿದೆ, ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಆದ್ರೆ ಈಗಿರ್ತಕ್ಕಂಥ ಏನು ನಡೆದಿರ್ತಕ್ಕಂಥ ಇಂಟ್ರಪ್ಷನ್ ಏನಿದೆ, ಬೇರೆ ಬೇರೆ ಇಲಾಖೆಗಳಿಗೆ ಮುಖ್ಯಮಂತ್ರಿಗಳ ಮಕ್ಕಳು ಮಾಡ್ಕೊಳ್ಳುವಂಥ ಏನು ಹಸ್ತಕ್ಷೇಪ ಏನಿದೆ, ಅದು ಸಿದ್ದರಾಮಯ್ಯನವರ ಘನತೆಗೆ ಅಥವಾ ಅವರ ಒಂದು ಕುರ್ಚಿಗೆ ಎಲ್ಲಾದ್ರೂ ಗೊತ್ತಾಗಬಹುದಾ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಟಾಗ್ತಾ ಇದೆ. ನೋಡಿ, ಈಗ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. BS ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಅವರ ಮಗ ಆಗಿರ್ತಕ್ಕಂಥ BY ವಿಜಯೇಂದ್ರ ಸಾಕಷ್ಟು ಈ ತರಹದ ಒಂದು ಅವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡ್ತಿದ್ರು. ಅವರ ವಿರುದ್ಧ ಅವರ ಅಧಿಕಾರವನ್ನ BY ವಿಜಯೇಂದ್ರ ದುರ್ಬಳಕೆ ಮಾಡಿಕೊಂಡು ಮುಖ್ಯಮಂತ್ರಿಯವರ ಒಂದು ಕೆಲಸಗಳನ್ನ ಮಾಡೋದಕ್ಕೆ ಒಳ ಕೆಲಸಗಳನ್ನ ಮಾಡ್ತಾ ಇದ್ರು ಅನ್ನೋ ಆರೋಪ ಈಗಲೂ ಕೂಡ ಕೇಳಿ ಬರುತ್ತೆ. ಹೌದಾ? ಅದೇ ಆರೋಪ ಈಗ ಸಿದ್ದರಾಮಯ್ಯನವರ ಪುತ್ರನ ಮೇಲೂ ಕೂಡ ಬಂದಿರೋದ್ರಿಂದ ಸದ್ಯಕ್ಕೆ ಇದು ಸಿದ್ದರಾಮಯ್ಯನವರ ಅಸ್ತಿತ್ವಕ್ಕೆ, ಅವರ ವರ್ಚಸ್ಸಿಗೆ, ಅವರ ಕುರ್ಚಿಗೆ ಎಫೆಕ್ಟ್ ಆಗುತ್ತಾ, ಧಕ್ಕೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಎದುರು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್.